ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ ಇವರಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಈ ಶಬ್ದಕ್ಕೊಂದು ಚರಿತ್ರೆ ಇದೆ. ಹಾಗಾಗಿ ಯಾರಾದರೂ ನಿಮಗೆ ಶರಣು ಶರಣಾರ್ಥಿ ಅಂದರೆ ಸುಮ್ಮನಿರಬೇಡ್ರಿ, ಅದಕ್ಕೆ ಅವಮಾನ ಮಾಡ್ದಂಗೆ. ಶರಣು ಶರಣಾರ್ಥಿ ಒಂದು ಕಾಲದಲ್ಲಿ ನಾನು ನೋಡಿದೆ, ಎಲ್ಲರ ಕೈಯಲ್ಲಿ ಇಷ್ಟಲಿಂಗ ಇತ್ತು. ಇಷ್ಟಲಿಂಗ ಹಿಡಿದ ಕೈಗಳು ಕಲ್ಲುಗಳನ್ನು ಹಿಡಿದವು. ಅದನ್ನೇ ನೋಡ್ತಾ ಇದ್ದೆ ನಾನು. ಕಲ್ಲುಗಳು ಹಿಡಿದ ಕೈಗಳು ಮತ್ತೆ ಇಷ್ಟಲಿಂಗ ಹಿಡಿದವು. ಕೆಲವು ಕೈಗಳು ಇನ್ನೂ ಕಲ್ಲೇ ಹಿಡಿದವೆ. ಈ ಚರಿತ್ರೆಯನ್ನು ಹೇಳಬೇಕಾಗಿಲ್ಲಲ್ಲ, ಬಿಡಿಸಿ. ಕಲ್ಲು ಹಿಡಿದವು ನಮ್ಮವೇ, ಲಿಂಗ ಹಿಡಿದವು ನಮ್ಮವೇ. ಕಲ್ಲು ಹಿಡಿದವನ ಲಿಂಗ ಹಿಡಿಯಂಗೆ ಮಾಡಿದವರು ಗುರುಮಾನ್ ಸ್ವಾಮಿಗಳು. ಇನ್ನೂ ಕಲ್ಲು ಹಿಡ್ದವ, ಸ್ವಲ್ಪ ಲಿಂಗ ಹಿಡಿಯಂಗೆ ಮಾಡೋಣ. ಅದೇ ಬಸವ ಸಂಸ್ಕೃತಿ ಅಲ್ಲ. ಬರ್ಗೊಂಡಿಯವರು ಭಾಳ ನೊಂದ್ಕೊಂಡು ಮಾತಾಡ್ತಿದ್ರು, ನಾವೆಲ್ಲ ಭಾಳ ನೊಂದ್ಕೊಂಡಿವಂತ. ತಪ್ಪದು. ನಾವು ಬಸವ ಸಂಸ್ಕೃತಿ ಅಂದರೆ ನಾವ್ಯಾಕೆ ನೊಂದ್ಕೊಳ್ಳೋಣ? ನಮ್ಮ ಕಾಯಕ ಸಮಾಜಗಳನ್ನು ತಲೆ ಮೇಲೆ ಎತ್ಕೊಂಡು ಬಸವಣ್ಣ, ನನ್ನ ಪಕ್ಕದಾಗ ಈ ಗುಂಡೈ ಸ್ವಾಮಿಗಳು ಕುಂತಾರ, ಅಪ್ಪಣ್ಣ ಸ್ವಾಮಿಗಳು ಕುಂತಾರ. ಈ ಒಬ್ಬೊಬ್ಬರು ಪಕ್ಕದಾಗ ಒಬ್ಬೊಬ್ಬರು ಕೂಡಿಸ್ಬೇಕಿತ್ತು. ಆ ಕಡೆ ಮಾಡಿಬಿಟ್ಟಿವಿ ನೀವು. ಇರಲಿ. ಆದರ್ಶ ಆಚರಣೆಗೆ ಬರದ ಆದರ್ಶಗಳನ್ನು ಬೌದ್ಧಿಕ ಮಾಡೋದ್ರಲ್ಲಿ ಉಪದೇಶ ಮಾಡೋದು ವ್ಯರ್ಥ ಶ್ರಮ. ನಾವು ಬಸವ ಸಂಸ್ಕೃತಿಯರು. ತಾಂತ್ರಿಕವಾಗಿ ಕೆಲವು ಸಮಾಜಗಳು ನಮ್ಮನ್ನು ಬಿಟ್ಟಿರ್ಬೋದು, ತಾತ್ವಿಕವಾಗಿ ಬಿಟ್ಟಿಲ್ಲ, ಬಿಡೋಕ್ಕೆ ಸಾಧ್ಯ ಇಲ್ಲ. ಶರಣು ಶರಣಾರ್ಥಿ ಅನ್ನೋ ಸಮಾಜ ನಮ್ಮನ್ನು ಬಿಟ್ಟಿದೆಯಾ? ತಾತ್ವಿಕವಾಗಿ ಒಳಗಿದ್ದವ್ರು ಇನ್ನೂ ಬಿಟ್ಟಾರೆ, ಅವ್ರು ಬಿಟ್ಟಿಲ್ಲ. ಒಟ್ಟು ತುಂಬಿದವ್ರಿಗೆ ಊಟ ಹಾಕಿ ದಾಸೋಹ ಸಂಸ್ಕೃತಿ ಅನ್ನೋರು ನಾವು. ಹಸ್ದಂಥವ್ರಿಗೆ ಊಟ ಹಾಕಿ ದಾಸೋಹ ಸಂಸ್ಕೃತಿಯನ್ನು ಬೆಳೆಸೋರು ಅವರು. ಕಾರಲ್ಲಿ ಹೋಗ್ತಾ ಒಂದು 4 ರೈತರು ಕಳೆ ಕೀಳೋದನ್ನ ನೋಡಿ ನಾನು ಕಳೆ ಕಿತ್ತು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿ ಕಾಯಕ ತತ್ವದವನು ಅಂತಂದರೆ ಹೆಂಗೆ? ನಾನು ಕಾಯಕ ತತ್ವದವನು, ನಾನು ದಾಸೋಹ ತತ್ವದವನು, ನಾನು ಸಮಾನತೆ ತತ್ವ ಅನ್ನೋದು ಹೇಗನ್ನಬೇಕು? ಏನು ಮಾನದಂಡ ಏನು? ಬಸವ ಸಂಸ್ಕೃತಿ, ಮತ್ತೆ ಮತ್ತೆ ಹೇಳ್ತೀನಿ, ನುಡಿ ಸಂಸ್ಕೃತಿ ಅಲ್ಲವೇ ಅಲ್ಲ. ಅಯ್ಯ, ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡಿರದನಯ್ಯ. ಇಲ್ಲಿ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಶ್ರೀಪಾದಂಗಳಿಗೆ ನಾನು ಮತ್ತೆ ನಮಸ್ಕಾರ ಮಾಡ್ಕೊಳ್ತಾ, ಬಸವಣ್ಣವರಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ವಿ. ನಮ್ಮ ಗುರುಮಾನ್ ಸ್ವಾಮಿಗಳು ಅವ್ರ ಪಾದಗಳಿಗೆ ಪುಷ್ಪಾರ್ಚನೆ ಮಾಡಕತ್ತಿದ್ರು. ನನಗೆ ಕಣ್ ತೆಗೀತು. ನಮ್ಮ ಹೊಸಪೇಟೆಯ ಸಂಗನ ಬಸವ ಮಹಾಸ್ವಾಮೀಜಿಯವರು ನನಗೆ ಯಾರೋ ಬರಗುಂಡಿನೋ ಮತ್ತು ಎರಳ್ಳಿನೋ ಹೇಳಿದ್ದು, ಸಂಗನ ಬಸವ ಸ್ವಾಮಿಗಳು
ಯಾವುದೋ ಲಗ್ನಕ್ಕೂ ಒಂದು ಉದ್ಘಾಟನೆಗೆ, ದೇವಸ್ಥಾನದ ಉದ್ಘಾಟನೆಗೆ ಹೋಗಿದ್ರಂತ. ಎಲ್ಲರ ಕೈಯಾಗ ಅಕ್ಷತೆ ಇದ್ವಂತೆ, ಇವ್ರೊಬ್ಬರು ಹೋದ್ರಂತೆ. ಎಲ್ಲ ಪಕ್ಕಕ್ಕೆ ಅಕ್ಷತೆ ಹಾಕಿ ಬಸವತತ್ವ ಸ್ವಾಮಿಗಳು ಬಂದಾರ, ಹೂ ಕೊಡ್ರು ಅಂತ ಹೂ ಕೊಡಿಸಿರಂತೆ. ಅವರೆಲ್ಲರೂ ಆ ದೇವರಿಗೆ ಹೂ ಹಾಕಿದರೆ ಇವರು ಹೋಗಿ ವಿನಯದಿಂದ ಅವರ ಪಾದಕ್ಕೆ ಹಾಕಿದ್ರಂತೆ. ಬದಲಾದವರು ದೊಡ್ಡವರು, ಬದಲಾಸ್ತರು ದೊಡ್ಡವರು, ಇಬ್ಬರೂ ದೊಡ್ಡವರೇ. ಅಂಕಿ ಅಂಶಗಳನ್ನು ಹೆಚ್ಚಿಸ್ಲಿಕ್ಕೆ ಅಭಿಯಾನ ಬೇಡವೇ ಬೇಡ. ನನ್ನ ಪಕ್ಕದಲ್ಲಿ ಕುಂತವ ಅಪ್ಪಣ್ಣ ಪಾಪ ಬರಗುಂಡೆಯವರು ನಮಗೂ ಇತ್ಲಾಗ ನುಂಗಬೇಕು ಇತ್ಲಾಗ ಬಿಡಬೇಕು ಅನ್ನೋಷ್ಟು ಏನೇನು ಪ್ರಶ್ನೆ ಹಾಕಬೇಕು ಹಾಕಿ ಹೋಗಿಬಿಟ್ರು. ಎಸ್ ಆರ್ ಪಾಟೀಲ್ರು ಕುಂತಾರ, ನಮ್ಮ ಕಾಶಪ್ಪನವ್ರು ಎಲ್ಲಿ ವಿಭೂತಿ ಪುರುಷರು ಅಲ್ಲೋಗ್ಯಾರೇನು? ಏಕೆಂದ್ರೆ ಇಲ್ಲಿ ಯಾರೂ ಕಳಂಗಿಲ್ಲ, ಅವರೇ ಕಳಕತ್ತಾವ ನನಗೆ. ನೀವು ಭಾಳ ಗೊಂದಲದಲ್ಲಿ, ಒಳಪಂಗಡದ ರಾಜಕಾರಣಿಗಳು, ಒಳಪಂಗಡದ ಜಗದ್ದುಗಳು ಭಾಳ ಗೊಂದಲದಾಗ. ಯಾಕನ ನಮ್ಮ ಎಲ್ ಜಿ ಆವನೂರವರು, ದೇವರಾಜ್ ಅರಸರವರು ಈ ಒಳಪಂಗಡಗಳಿಗೆ ಎಲ್ಲ ದನ ಎಲ್ಲ ಸಮಾಜಗಳಿಗೂ ಮೀಸಲಾತಿ ಇಟ್ಬಿಟ್ಟು ನಾವು ಯಾರ್ಯಾರು ಏನೇನು ಬಳಸ್ಬೇಕನ್ನೋದೇ ಗೊಂದಲಾಗ್ಬಿಡೋದು. ಯಾರು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ? ಒಂದು ಅಂಕೆದ ಪ್ರಶ್ನೆ ನಿಮಗೆ. ಫಸ್ಟ್, ಲಿಂಗಾಯತ ಜಾತಿಯೇ ಆಯ್ಕೆ, ಹೌದೋ ಇಲ್ಲೋ? ಕರೆಕ್ಟಾಗಿ ಹೇಳಿ. ಜಾತಿಯೋ ಹೌದೋ ಇಲ್ಲೋ? ಇಲ್ಲ ತಾನೇ? ಸರಿ, ಜಾತಿ ಕಲಂನಾಗ ಏನು ಬರೆಸ್ತೀರಿ? ಹಾ, ಜಾತಿ ಕಲಂನಾಗ ಏನು ಬರೆಸ್ತೀರಿ? ನಿಮಗೆ ಬಿಟ್ಟಿದ್ದು, ಬೇಡ. ಮತ್ತೆ 4 ಅಂಕ ಪ್ರಶ್ನೆ ಆಗ್ಬಿಡ್ತದೆ, ಇದು ಬೇಡ. ಕಾಯಕ ಪ್ರಧಾನವಾದ ಸಮಾಜಗಳಿಗೆ ಎಲ್ ಜಿ ಆವನೂರವರು, ದೇವರಾಜ್ ಅರಸರವರು ಒಂದಿಷ್ಟು ಮೀಸಲಾತಿ ಕೊಟ್ಟಾರ. ಅವಮಾನ ಶೋಷಣೆಗೊಳಗಾದ ಸಮಾಜಗಳಿಗೆ ಒಂದಿಷ್ಟು ಮೀಸಲಾತಿ ಕೊಟ್ಟಿದ್ದಾವೆ. ಆ ಗುಂಡೈ ಸ್ವಾಮಿಗಳು ನಾನು ಒತ್ತಿ ಕೇಳ್ತಿದ್ದೀನಿ, ಏನು ಮಾಡಕತ್ತೀಯಪ್ಪ ಅಂತ. ಬುದ್ಧಿ, ನಾನು ಎಲ್ಲರಿಗೂ ಹಡಪದ ಅಂತ ಬರೆಸ್ರಿ ಅಂತ ಹೇಳಕ್ಕೆ ಹೋಗ್ತೀನಿ ರೀ ಬುದ್ಧಿ, ನನ್ನ ಬಾಯಿ ಒಪ್ಪಂಗಿಲ್ಲ. ಲಿಂಗಾಯತ ಅಂತ ಬರೆಸ್ತಿರ್ತೀನಿ ಬುದ್ಧಿ, ನಿನ್ನ ಮಠ ಬಿಡು ಅಂತಾರೆ ಬುದ್ಧಿ ನನಗೆ. ನೀವೆಲ್ಲ ಸೇರಿ ಅವ್ರ ಮಠ ಬಿಡಿಸೋಕೆ ರೆಡಿ ಆಗಿಬಿಟ್ಟಿದ್ದೀರಿ. ಯಾಕೆ ನಮಗೆ ಅಂಕಿಅಂಶದಲ್ಲಿ ಲಿಂಗಾಯತ ಅಂತ ಜಾತಿ ಕಲಂನಾಗ ಇರಬೇಕಂತ ಬಯಸ್ತೀರಾ? ಇರೋದಾದ್ರೆ ಧರ್ಮದ ಕಾಲಂನಲ್ಲಿ ಇರಲಿ ಲಿಂಗಾಯತ ಅನ್ನೋದು. ಜಾತಿಯ ಬಚ್ಚಲಿನಿಂದ ತೆಗೆದು ಬಿಸಾಕ್ರಿ ಅದನ್ನ. ಎಲ್ಲಿ ತನಕ ನೀವು ಜಾತಿಯ ಬಚ್ಚಲಿನಿಂದ ಲಿಂಗಾಯತವನ್ನ ತೆಗೆದು ಬಿಸಾಕೋದಿಲ್ಲೋ ಅಲ್ಲಿ ತನಕ ಲಿಂಗಾಯತ ತತ್ವ, ಲಿಂಗಾಯತ ಸಂಸ್ಕೃತಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಧರ್ಮದ ಕಾಲಂನಲ್ಲಿ ತಂದಿ. ನಾವಲ್ಲ, ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪ್ರತಿ ಒಬ್ಬ ವ್ಯಕ್ತಿಯು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಬರ್ಸೇ ತೀರ್ತಾರೆ. ಇದು ಸತ್ಯ. ಬಹಳ ಗೊಂದಲಗಳು. ನಾನು ಕೆಲವು ವಿಷಯಗಳನ್ನು ಹೇಳಿದ್ರೆ ತುಂಬ ನಿಮಗೆ ಮುಜುಗರಗಳು, ಸಂಕೋಚಗಳು ಆಗ್ತವೆ. ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡಂಗಿಲ್ಲ. ಆದರೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ 75 ಈ ಕಡೆ ಎಲ್ಲ ಕೂತವ್ರು 75, ನಮ್ಮ ಸಾಣೆಹಳ್ಳಿ ಶ್ರೀಗಳು, ಬಾಲ್ಕಿ ಶ್ರೀಗಳು, ನಾಗನೂರು ಶ್ರೀಗಳು ಎಲ್ಲರೂ 25 ಹುಡುಗರಂತೆ ದನ ಓಡಿ ಬರತ್ತಾರೆ. ನಾವು ಓಡಿ ಬರಲಿಲ್ಲ ಅಂದರೆ ಬಸವಣ್ಣ ಮೆಸ್ತಾನೇನ್ರಿ? ನನ್ನಂಥ ತುಳಿತಕ್ಕೆ ಒಳಗಾದಂಥ 100 ಸಮುದಾಯಗಳು, 100 ಸಮಾಜಗಳು ಈ ಅಭಿಯಾನದ ಜೊತೆಗಿರ್ತೇವೆ. ಇಷ್ಟು ಮಾತುಗಳು ಸಾಕು ಅಂತ ಅನ್ನಿಸ್ತತೆ. ಬಹಳ ಮಾತನಾಡುವಂಥ ಮಾತುಗಳಿದ್ದರೂ ಕೂಡ ಮುಂದಿನ ಎಲ್ಲ ಪರಮ ಪೂಜ್ಯರು ಮಾತನಾಡೋರಿರೋದ್ರಿಂದ, ಹಾಗಾಗಿ ದಯವಿಟ್ಟು ಒಂದು ಕಾಯಕ ಸಮಾಜಗಳನ್ನು ಅವು ಮೀಸಲಾತಿಗೋಸ್ಕರ ತಾಂತ್ರಿಕವಾಗಿ ಬಿಟ್ಟು ಹೋದ್ಮೇಲೆ ಅವ್ರ ಬಗ್ಗೆ ವೈಮನಸ್ಸುಗಳು, ಅಸಮಾಧಾನಗಳು ಬೇಡ. ಅವು ಎಷ್ಟು ವರ್ಷ ಇರ್ತೈತಿ ಇನ್ನೂ ಮೀಸಲಾತಿ? 20 ವರ್ಷ ಇರ್ತೈತಿ. ಎಲ್ಲರೂ ಲಿಂಗಾಯತರು ಆಗಲೇಬೇಕಲ್ಲ. ಸಮಾಜ ನಿರ್ಮಾಣ ಅಂದರೆ ಮೀಸಲಾತಿ ಇರಂಗಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶರಣ. ಮತ್ತು ಬಹಳ ಮುಖ್ಯವಾದ ಒಂದು ವಿಚಾರ,
ದಿನಾಂಕ 28ನೇ ತಾರೀಕು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ಮಠದಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. 5,000 ವಚನಗಳ 5,000 ಶರಣರಿಂದ ವಚನ ಗಾಯನವನ್ನು ಏರ್ಪಡಿಸಿದ್ದೇವೆ ಮತ್ತು 5,000 ಜನರಿಗೆ ವಿಭೂತಿ, ರುದ್ರಾಕ್ಷಿ, ಲಿಂಗು, ಒಂದು ಕರವಸ್ತ್ರ ಜೊತೆಗೆ ವಚನ ಪುಸ್ತಕದ ಕಿಟ್ಟನ್ನು ನಾವು ವಿತರಿಸ್ತಾ ಇದ್ದೇವೆ. ಜೊತೆ ಆ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ತುಂಬು ಹೃದಯದಿಂದ ಎಲ್ಲ ಪರಮ ಪೂಜ್ಯರ ಶ್ರೀಪಾದಂಗಳಿಗೆ ಭಕ್ತಿಪೂರ್ವಕ ಭಿನ್ನ ಮಾಡ್ಕೋತ ಇಲ್ಲಿರುವಂಥ ಎಲ್ಲ ಪೂಜ್ಯರು ಬಂದು ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಂತ ಭಕ್ತಿಯಿಂದ ನಾನು ಭಿನ್ನಸ್ ಮಾಡ್ಕೊಳ್ತೀನಿ. ಶರಣ ಆಶೀರ್ವಚನವನ್ನು